ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ಬ್ಲಾಗ್. ಪಾಪುದು ನಾಮಕರಣ ಇರೋದ್ರಿಂದ ಬಿಫೋರ್ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸೋ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡು ನೈಟೆಲ್ಲ ನಾಳೆಗೆ ಪ್ರಿಪ್ರೇಷನ್ ಮಾಡೋಣ ಅಂದ್ಬಿಟ್ಟೆಲ್ಲ ಮಾಡ್ಕೊತಿದ್ವಿ. ಬೆಳಗ್ಗೆನೇ ಎಲ್ಲ ಎತ್ತಿಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಪ್ಯಾಕ್ ಮಾಡ್ಕೊತಿದ್ವಿ. ನೋಡಿ, ಇಲ್ಲಿ ನನ್ನ ತಮ್ಮ ರಿಟರ್ನ್ ಗಿಫ್ಟ್ಗೆ ಪ್ಯಾಕ್ ಮಾಡ್ತಿದ್ದಾನೆ. ಮತ್ತು ನಮ್ಮ ಅಜ್ಜಿ ಹೂವು ಕಟ್ತಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಿದ್ರು. ನಾನು ಕೆಲಸ ಮಾಡೋಣ ಅಂದ್ಬಿಟ್ಟು ಹಣ್ಣು ತಂದಿಟ್ಟು ನನ್ನ ತಮ್ಮ ಒಬ್ಬನೇ ಮಾಡ್ತಿದ್ದ ಅಂದ್ಬಿಟ್ಟು ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ನಾನೆಲ್ಲ ಫಿಲ್ ಮಾಡಿ ಕೊಡ್ತಿದ್ದೆ. ಕಾಯ್ಕರತ್ತಲ್ಲ ಈ ಬೂಬು ಫೋನ್ ಬಗತ್ತಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ನೀನು ತಿನ್ನಬಾರ್ದು, ಶುಗರ್ ಫ್ಯಾಕ್ಟ್ರಿ. ಎಲ್ರಿಗೂ ಸ್ವೀಟ್ ತೊಗೊಳ್ಳಿ ಅಂದರೆ ಯಾರೂ ತೊಗೊಂಡಿಲ್ಲ. ನನಗೆ ಬೇಡ ಅಂತ ಸ್ವೀಟ್ ತಿಂದ್ಬಿಟ್ಟು ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಬೂಬು ಹೋದ್ವಿ. ಮುಗಿಸ್ಕೊಂಡು ನಾವೀಗ ವಾಕಿಂಗ್ ಹೋಗ್ತಿದ್ವಿ. ಹಾಯ್ ಬೂಬು, ಕಸ್ತಸ್ತು ಈ ಮೇಡ ಈ ಕುಟ್ಲಲ್ ಜಾತ್ರೆ ಆಸ್ ಬೂಬು ವಾಕಿಂಗ್ ಮುಗಿಸ್ಕೊಂಡು ಬಂದು ಸ್ಯಾರಿ ಪಿನ್ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಪಿನ್ ಮಾಡ್ಕೊತಿದ್ದೆ. ಮತ್ತು ಬೆಳಗ್ಗೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೆ. ಪಿನ್ ಮಾಡಿಟ್ಕೊಂಡು ನೈಲ್ ಪಾಲಿಷ್ ಕೂಡ ಹಾಕ್ಕೋಬೇಕಿತ್ತು. ನೈಲ್ ಪಾಲಿಷ್ ಹಾಕ್ಕೊಳ್ಳೋಷ್ಟರಲ್ಲೇ ಆಲ್ರೆಡಿ ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡು. ಇದು ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ವ್ಲಾಗ್. ನಮ್ಮ ಚಿಕ್ಕಮ್ಮ ರಂಗೋಲಿ ಹಾಕ್ತಿದ್ರು. ಮತ್ತು ಅಷ್ಟರಲ್ಲಿ ಬೆಳಗ್ಗೆ 6:30 ಅಷ್ಟರಲ್ಲಿ ನಮ್ಮ ಅತ್ತಿಗೆ ಪೂಜೆ ಕೂಡ ಮುಗಿಸಿದ್ರು. ಮತ್ತು ಬೂಬು ಆಟ ಆಡ್ತಿದ್ದ. ನಾವಿಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಿದ್ದೆ. ಸೊ ಅದನ್ನು ಒಂದೊಂದು ಅಂತ ಕಲರ್ಸ್ ಹೇಳ್ತಿದ್ದೆ. ರೆಡ್ ಎಲ್ಲೋ ಗ್ರೀನ್ ಬುಬ್ಬು ಗ್ರೀನ್, ಆರೆಂಜ್, ಬ್ಲೂ. ಸೂಪರ್ ಬುಬ್ಬು, ಕ್ಲಾಪ್ಸ್, ಗುಡ್ ಬಾಯ್. ಬೆಳಗ್ಗೆನೇ ಅವನ ಜೊತೆ ಆಟ ಆಡ್ಕೊಂಡು ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದಿದ್ದರು. ನಮ್ಮಮ್ಮ ಎಲ್ಲ ನನಗೆ ರೆಡಿ ಮಾಡಿಕೊಡ್ತಿದ್ರು, ಬ್ಯಾಂಗಲ್ಸ್ ಎಲ್ಲ ಹಾಕಿ. ಮತ್ತು ಟಿಫನ್ ಕೂಡ ಮಾಡಿಸಿದ್ರು. ಟಿಫನ್ ಮುಗಿಸ್ಕೊಂಡು ಏನು ಕಮೆಂಟ್ ಮಾಡ್ತಾರೆ ಅಂತ ಏನೋ ನಿಮ್ಮ ಅಣ್ಣಂಗೆ ಕಾಣ್ತಾ ಇದೆಯಾ? ನಮ್ಮಣ್ಣ ಅಲ್ಲಿ ಬೆದರು ಬೊಂಬೆ ಥರ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೋದರು. ಅಲ್ಲಿ ಕೇಳಿಸಿಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಹೇಳಿದೆ. ನಮ್ಮ ಅಜ್ಜಿ ಇಲ್ಲಿ ನನ್ನ ಕೂದಲು ನೋಡ್ಬಿಟ್ಟು ಯಾಕೆ ಹಿಂಗಿದೆ ಅಂತ ಹೇಳ್ತಿದ್ರು. ಅದು ಹೇಗೆ ಸ್ಟೈಲ್ ಮಾಡೋಕೆ ಆ ಥರ ಮಾಡಿದ್ದಾರೆ ಅಂತ ಹೇಳಿದೆ. ನಮ್ಮಮ್ಮ ನನ್ನ ಜಡೆ ಪರ್ಫೆಕ್ಷನ್ ಬಂದಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 ಟೈಮ್ಸ್ ನಮ್ಮಮ್ಮ ಆ ಜಡೆನ ಹಾಕಿದ್ರು. ಫೈನಲಿ 3rd ಟೈಮ್ ಫೈನಲ್ ಲುಕ್ ನೋಡಿ ಚೆನ್ನಾಗಿದೆ. ನಾನು ಈ ಥರ ರೆಡಿ ಆಗಿದ್ದೆ. ನಾನು ಫಂಕ್ಷನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ನಾನು ಹೋಗೋಷ್ಟರಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಬೇಗ ಸ್ಟೆಪ್ಸ್ ಹತ್ಕೊಂಡು ಹೋದೆ. ಫುಲ್ ಸುಸ್ತಾಯಿತು. ನಾನು ಹೋಗೋಷ್ಟರಲ್ಲಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಪಾಪು ಎಲ್ಲ ಫೋಟೋಶೂಟ್ ಮಾಡ್ತಿದ್ರು. ಫೋಟೋಶೂಟ್ ಮುಗಿದ್ಮೇಲೆ ನೆಕ್ಸ್ಟ್ ಪೂಜೆಗೆ ಕೂತ್ಕೊಂಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪು ಅಂತೂ ಏನಿದು ಡಿಫ್ರೆಂಟಾಗಿದೆ, ಏನೋ ಹೇಳ್ತಿದ್ದಾರೆ ಅಂತ ಪೂಜಾರಿನೇ ನೋಡ್ಕೊಂಡು ಕೂತಿದ್ದ ಅವನು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪಾಪುನ ತೊಟ್ಲಲ್ಲಿ ಹಾಕಬೇಕಲ್ಲ. ಫಸ್ಟ್ ನಾವು ಪಾಪುನ ತೊಟ್ಲಲ್ಲಿ ಹಾಕಲ್ಲ, ಕಲ್ಲಿಗೆ ಪೂಜೆ ಮಾಡಿ ಫಸ್ಟು ಕಲ್ಲನ್ನ ಹಾಕ್ತೀವಿ. ಕಲ್ಲು ಹಾಕಾದ್ಮೇಲೆ ನೆಕ್ಸ್ಟ್ ಪಾಪುನ ಹಾಕ್ತೀವಿ. ಪಾಪುನ ಹಾಕಿ ನೆಕ್ಸ್ಟ್ ನೇಮ್ನ ರಿವೀಲ್ ಮಾಡ್ತೀವಿ. ನೇಮ್ ರಿವೀಲ್ ಮಾಡೋದಂತೂ ಅವನಂತೂ ಫುಲ್ ಜೋಶಲ್ಲಿದ್ದಾನೆ. ನೇಮಿಂಗ್ ಸೆರೆಮನಿ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದು ಸೆಲ್ಫಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಮಮ್ಮಿ ಜೊತೆ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟೆಲ್ಲ ಊಟಕ್ಕೆ ಕೊಟ್ವಿ. ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು 3 o'clock ಏನೋ ಆಗಿತ್ತು. 3 o'clock ಬಂದು ಮತ್ತೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ರೀಲ್ಸು ಅದನ್ನು ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಟಷ್ಟರಲ್ಲಿ ಮಳೆ ಫುಲ್ಲು ಜೋರಾಗಿ ಬರ್ತಿತ್ತು.
ಸೊ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ್ಮೇಲೆ ಎಷ್ಟೇ ಟಯರ್ಡ್ ಆಗಿದ್ರು ಕ್ಯೂರಿಯಾಸಿಟಿ ಗಿಫ್ಟ್ಸ್ ಏನೇನು ಬಂದಿದೆ ಅಂತ, ಸೊ ಗಿಫ್ಟ್ ಏನೇನು ಬಂದಿದೆ ಅಂತ ಎಲ್ಲ ಓಪನ್ ಮಾಡಿ ನೋಡ್ತಿದ್ವಿ. ಸೊ ಎಲ್ಲರೂ ಇದ್ದಾಗ ಒಂದು ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ. ಬಾರೋ ಬಾರೋ ಮಲರಾಯ ಮಾಳೆ ತೊಟ್ಕ ನೀರಿಲ್ಲ, ಉಯ್ಯ ಉಯ್ಯ ಮಲರಾಯ ಹೂವನ್ ತೊಟ್ಕ ನೀರಿಲ್ಲ. ಅಷ್ಟೇ ಟಯರ್ಡ್ ಏನೇ ಆಗಿದ್ರು ಡೇನ ಖುಷಿಯಿಂದ ಎಂಡ್ ಮಾಡಬೇಕು ಅನ್ನೋ ಥರ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಲಾಸ್ಟಲ್ಲಿ ತುಂಬ ಖುಷಿಯಾಗಿ ಎಂಡ್ ಮಾಡಿದ್ವಿ. ಸೊ ನಾನು ಯಾವುದೇ ಎಂಡಿಂಗ್ ವೀಡಿಯೋಸ್ ಮಾಡಿಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್.